ನೋಡ್ರಿ ಅವ್ರೆಲ್ಲ ಅಡಿಗೆ ಮಾಡೋರು ಇಲ್ಲಿಯವ್ರೆ ಕರೆ ಅಂದ್ರೆ ತಿಂಗಳ ತನ ಅಡಿಗೆ ಮಾಡ್ಬೇಕಲ್ಲ. ಅವ್ರದೆಂತ ಪುಣ್ಯ ರೀ. ಇಟ್ಟು ಸಾವಿರಾರು ಜನರಿಗೆ ಒಂದು ಅಡಿಗೆ ಮಾಡ್ತಕ್ಕಂಥ ವ್ಯಕ್ತಿಗಳು ನಮಗೆ ಏನ್ ರೊಕ್ಕ ಕೊಡಬೇಡ್ರಿ, ರೂಪಾಯಿ ಕೊಡಬೇಡ್ರಿ, ಒಂದು ತಿಂಗಳ ತನನು ಕೂಡ ನಮ್ಗೆ ಏನೋ ಒಂದು ಪೈಸಾ ಕೊಡಬೇಡ್ರಿ, ನಾವು ಬಂದು ಜನರಿಗೆ ಒಂದು ಅಡಿಗೆ ಮಾಡಿ ನಾವು ನೀಡ್ತೀವಿ ತಿಳ್ಕೊಳೋದು. ಪಾಪ ಅವ್ರಂದ ಒಪ್ಕೊಂಡಂದ ಅಡಿಗೆ ಮಾಡಾಕತ್ತಾರ. ಒಂದ್ 3-4 ಮಂದಿ ಅದಾರ. ನನಗೇನು ಕೊಡಬೇಡ ತಿಳ್ಕೊಳೋದು. ನೋಡ್ರಿ ಅವ್ರದ್ದು ಒಂದು ದಾಸೋಗ ಅಲ್ರಿ, ಕೆಲಸ ಮಾಡೋರ್ದು ಒಂದು ದಾಸೋಗನೆ. ಒಂದು ಮಾತು ಹೇಳ್ತೀನಿ ನಿಮಗ, ಇವತ್ತೇನ್ ಇವ್ರೆಲ್ಲ ಊಟ ಕೊಡಾಕತ್ತಾರಲ್ಲ ಏನ್ರಿ, ಪ್ರಸಾದಿಂದ ವ್ಯವಸ್ಥೆ ಮಾಡಕತ್ತಾರಲ್ಲ, ಅಕ್ಕಿ ಬ್ಯಾಳಿ ಬೆಲ್ಲ ಏನೆಲ್ಲ ಕುಡಿಸಲಕತ್ತಾರಲ್ಲ, ಇವರಿಗೆ ಎಷ್ಟು ಪುಣ್ಯ ಬರ್ತದಲ್ಲ, ಇದಕ್ಕಿಂತ ಹೆಚ್ಚಿಗೆ ಪುಣ್ಯ ಯಾರಿಗೆ ಬರ್ತದ ತಿಳ್ಕೊಂಡ್ರೆ ಅಡಿಗೆ ಮಾಡೋರಿಗೆ ಬರ್ತದ. ಅಡಿಗೆ ಮಾಡಿ ಅಂದ್ರೆ ನೀಡ್ತಾರಲ್ಲ ಅವ್ರಿಗೆಂದ ಬರ್ತದ. ಇನ್ನು ಅವ್ರು ಅಡಿಗೆ ಮಾಡೋರ್ಗಿಂತ ಪುಣ್ಯ ಯಾರಿಗೆ ಬರ್ತದ ತಿಳ್ಕೊಂಡ್ರ ಇಲ್ಲೆಲ್ಲ ನಿಮಗೆಂದ ಬಫೈ ಸಿಸ್ಟಮ್ ಇಂದ ನಿಂತ್ಕೊಂಡ ನಿಮಗೆಲ್ಲ ನೀಡ್ತಾರಲ್ಲ, ನೀಡೋರಿಗೆಂದ ಪುಣ್ಯ ಬರ್ತದ. ಈ ಮೂವರಿಗಿಂತಲೂ ಯಾರಿಗೆ ಹೆಚ್ಚಿಗೆ ಪುಣ್ಯ ಬರ್ತದ ಅಂತಂದ್ರ ಊಟ ಮಾಡಿ ಬಿಟ್ಟಿರ್ತಕ್ಕಂಥ ಗಂಗಾಳಿ ಯಾರು ತೆಗಿತಾರಲ್ಲ ಅವ್ರಿಗಿದ್ದಟ್ಟು ಪುಣ್ಯ ಜಗತ್ತಿನೊಳಗೆ ಯಾರಿಗೂ ಕೊಡೋದಿಲ್ಲ ಏನ್ರಿ. ಉಂಡು ಬಿಟ್ಟಿರ್ತಕ್ಕಂಥ ಪತ್ರೋಳಿಗೇನು ತೆಗಿತಾರಲ್ಲ, ಗಂಗಾಳುಗಳೇನು ತೆಗಿತಾರಲ್ಲ ಏನ್ರಿ, ಆ ಗಂಗಾಳ ತೆಗೆಯೋರಿಗೆ ಇರ್ತಕ್ಕಂಥ ಪುಣ್ಯ ಬದುಕಿನೊಳಗೆ ಅಂದ ಯಾರ ಹತ್ರನು ಕೊಡೋದಿಲ್ಲ. ಕಲ್ಪನೆ ಇರ್ಲಿ ಮಗ, ನಾವೆಂದ ಉಂಡಿದ್ದಂದ ನಾವ್ಯಾಂಗ್ ತೊಳಿಬೇಕು ನೀವ್ಯಾಂಗ್ ತೊಳಿಬೇಕು ಅಂತಿರ್ಲ. ಹಿಂದೆ ಏನ್ರಿ ರಾಮಕೃಷ್ಣ ಪರಮಹಂಸರ ತಂದು ಒಬ್ಬ DC ಬಂದಿದ್ದ. ಸುಮ್ಮನೆ ನಿಮಗೆ ಒಂದು ಮಾತು ಹೇಳ್ತೀನಿ ಕೇಳ್ರಿ. ರಾಮಕೃಷ್ಣ ಪರಮಹಂಸರ ತಂದು ಒಬ್ಬ DC ಬಂದಿದ್ದ. ಎಲ್ಲ ಪಾಳಿ ಇತ್ತು, ನಮಸ್ಕಾರ ಮಾಡಕ್ಕೆಂದ ಪಾಳಿ ಇತ್ತು. ಯಾಕಂದ್ರೆ ಯಾವಾಗಲೂ ಕೂಡ ಮಹಾತ್ಮರ ಕಂಡಲ್ಲಿಂದ ಅವ್ರ ಪಾದಕ್ಕೆ ನಮಸ್ಕಾರ ಮಾಡ್ಬೇಕಾಗಿರ್ತಕ್ಕಂಥದ್ದು ಏನ್ರಿ ಪ್ರತಿಯೊಬ್ಬರ ಕರ್ತವ್ಯ. ನಮಸ್ಕಾರ ಮಾಡಬೇಕು. ಯಾಕಂದ್ರೆ ಆ ಪಾದದೊಳಗಿಂದ ಅಷ್ಟು ತಾಕತ್ತಿರ್ತದೆ ಏನ್ರಿ. ಮಹಾತ್ಮರೆಲ್ಲ ಸ್ಪರ್ಶಗಳು ಎತ್ಕೊಂಡಿರ್ತವೆ. ಪಾದ ಸ್ಪರ್ಶ, ಹಸ್ತ ಸ್ಪರ್ಶ, ನಯನ ಸ್ಪರ್ಶ, ವಾಕ್ ಸ್ಪರ್ಶ ಎತ್ತಿಕೊಂಡು ನಮ್ಮಂತವು 4 ಸ್ಪರ್ಶಗಳು ಇರ್ತವೆ. ನೀವೊಬ್ಬ ಮಹಾತ್ಮನ ಪಾದಕ್ಕೆ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರಿ ಎತ್ತಿಕೊಂಡ್ರ ನೀವು ಪಾದಕ್ಕೆ ಯಾಕೆ ಮಾಡ್ಬೇಕಂತಕೊಂಡ ಕೇಳಿದ್ರ ನಿಮ್ಗೆ ಸುಮ್ಮನೆ ನಿಮಗೆ ತಿಳಿಯಂಗಿಂದ ಒಂದು ಮಾತು ಹೇಳ್ತೀನಿ. ನೀವೆಲ್ಲ ಆಕಳ ಪೂಜೆ ಮಾಡ್ತಿರಲ್ಲ, ಆಕಳ ಪೂಜೆ ಮಾಡ್ತಾರಲ್ರಿ ಕಡೆ, ಏನು ಕ್ವಾಣ ಪೂಜೆ ಮಾಡ್ತೀರಿ? ಆಕಳ ಪೂಜೆ ಮಾಡ್ತೀವಿ ನಾವು. ಎಮ್ಮೆ ಯಾರು ಪೂಜೆ ಮಾಡಿಲ್ಲ, ಕ್ವಾಣ ಯಾರು ಪೂಜೆ ಮಾಡಿಲ್ಲ, ಆಕಳನೇ ಯಾಕೆ ಪೂಜೆ ಮಾಡ್ತೀರಿ? ಒಂದು ತಲೆಯಾಗಿರ್ಲಿ ನಿಮಗೆ, ಆಕಳನೇ ಯಾಕೆ ಪೂಜೆ ಮಾಡ್ತೀವಿ ಅಂತಿಕೊಂಡ್ರ ಒಂದು ಗೋಮಾತೆಯ ಶರೀರ ತುಂಬಾನು ಕೂಡ 36 ಕೋಟಿ ದೇವಾನು ದೇವತೆಗಳಿರ್ತಾರ ಏನ್ರಿ. ಇಡೀ ಆ ಆಕಳದ ಶರೀರ ತುಂಬಾನು 36 ಕೋಟಿಯಿಂದ ದೇವಾನು ದೇವತೆಗಳಿರ್ತಾರ. ಪಾದದಾಗಂದ ಬಂದ ದೇವ್ರು ಬೇರೆ, ಬಾಲದೊಳಗಿಂದ ಬಂದ ದೇವ್ರು ಬೇರೆ, ಹಣಿವೊಳಗಿಂದ ದೇವ್ರು ಬೇರೆನೆ, ಕೊಂಬಿನೊಳಗಿಂದ ದೇವ್ರು ಬೇರೆ, ಹಿಂಗೆಲ್ಲ ಇಡೀ ಶರೀರ ತುಂಬಾನು ಎಲ್ಲ ದೇವಾನು ದೇವತೆಗಳಿರ್ತಾರಲ್ಲ. ಒಂದು ಆಕಳಕ್ಕಿಂದ ಪೂಜೆ ಮಾಡಿದ್ವಿ ಅಂತಂದ್ರ ನಾವು 36 ಕೋಟಿ ದೇವಾನು ದೇವತೆಗಳ ಪೂಜೆ ಮಾಡಿದಟ್ಟು ನಮ್ಮ ಪುಣ್ಯ ಬರ್ತದ ಅಂತಂದ್ರ ಆಕಳ ಪೂಜೆ ಮಾಡ್ತೀವಿ ನಾವು, ಹೌದಲ್ರಿ? ಆಕಳ ಪೂಜೆ ಮಾಡ್ತೀವಿ. ಮತ್ತೆ ಒಬ್ಬರು ಮಹಾತ್ಮರಿಗೆ ನಮಸ್ಕಾರ ಯಾಕೆ ಮಾಡಬೇಕು? ಅದು ಪಾದಕ್ಕೆ ಮಾಡ್ಬೇಕು ಏನ್ರಿ. ನಾವ್ ಯಾಕೆ ಪಾದಕ್ಕೆ ಮಾಡೋದ ಡುಬ್ಬಕ್ಕೆ ಹಿಂಗ್ ಮಾಡ್ಬೇಕ ಏನ್ರಿ. ಯಾರು ತಲೆ ನಮಸ್ಕಾರ ಮಾಡಲ್ಲ, ಯಾರು ಮೊಳಕಾಲಿಗೆ ನಮಸ್ಕಾರ ಮಾಡಲ್ಲ. ಈಗೆಲ್ಲ ಕೆಲವು ಸ್ವಾಮಿಗಳು ಸೊಕ್ಕಿನವ್ರಾಗ್ಯಂದ ಮೊಳಕಾಲ್ ಕೊಡ್ಲಕತ್ತಾರ ಏನ್ರಿ. ಇಲ್ಲೇ ಮೊಳಕಾಲಿ ಒಬ್ಬ ಮಹಾತ್ಮನ ಪಾದ ಮುಟ್ಟಿನಿಂದ ನಮಸ್ಕಾರ ಮಾಡ್ಬೇಕು. ಇಡೀ ಪಾದನೂ ಅಲ್ಲ ಏನ್ರಿ, ಇಡೀ ಪಾದ ಅಂತೀರೇನು, ಇಡೀ ಪಾದನು ಕೊಡದಲ್ಲ, ಆ ಪಾದದೊಳಗಿರ್ತಕ್ಕಂಥ ಹೆಬ್ಬಟ್ಟು ಹತ್ತಿಕೊಂಡು ಏನಿರ್ತದಲ್ಲ ಹೆಬ್ಬಟ್ಟು, ದೊಡ್ಡ ಬಟ್ಟಿಗೆ ಹೆಬ್ಬಟ್ಟು ಅಂತಾರಲ್ಲ ಕಡೆ. ಇಡೀ ಪಾದನೂ ಅಲ್ಲ, ಪಾದದೊಳಗಿರ್ತಕ್ಕಂಥ ಒಂದು ಹೆಬ್ಬಟ್ಟು. ಮತ್ತೆ ಇಡೀ ಹೆಬ್ಬಟ್ಟು ಪುರನು ಏನ್ರಿ ಎತ್ತುಕೊಂಡ ಕೇಳಿದ್ರ ಇಡೀ ಹೆಬ್ಬಟ್ಟನು ಅಲ್ಲ, ಆ ಹೆಬ್ಬಟ್ಟಿನ ಕೊನೆಯ ತುದಿ ಒಳಗ 36 ಕೋಟಿ ದೇವಾನ ದೇವತೆಗಳೆಲ್ಲ ಒಬ್ಬ ಮಹಾತ್ಮನ ಪಾದದೊಳಗಿರ್ತಾವ ಎತ್ತುಕೊಂಡ್ರೆ ಅದಕ್ಕೆ ಪಾದಕ್ಕೆ ಅಂದ ನಮಸ್ಕಾರ ಮಾಡ್ಬೇಕು ಏನ್ರಿ. ಒಬ್ಬ ಮಹಾತ್ಮರ ಪಾದಕ್ಕೆ ಯಾಕೆ ನಮಸ್ಕಾರ ಮಾಡೋದತ್ತಂದ್ರ 36 ಕೋಟಿ ದೇವಾನ ದೇವತೆಗಳು ಒಬ್ಬ ಸ್ವಾಮಿಗಳ ಪಾದದೊಳಗಿರ್ತಾವ ಎತ್ತುಕೊಂಡ್ರೆ ಏನ್ರಿ. ಅದಕ್ಕಾಗಿ ನೀವು ಪಾದದಿಂದೇ ದೇವ್ರುಗಳಾಕ್ಕವ. ಗುಡಿಯಾಗಿರ್ತಾಗ ನೀ 10 ಕೋಟಿ ರೂಪಾಯಿ ಖರ್ಚು ಮಾಡಿ ಗುಡಿ ಕಟ್ಟು, 10 ಕೋಟಿ ರೂಪಾಯಿ ಖರ್ಚು ಮಾಡಿ ಅಂದ ಮೂರ್ತಿ ತಗೊಂಡ್ ಬಾ, ಅದು ಕಲ್ಲೇ ಆಗಿರ್ತದೆ ಹೊರತಾಗಿ ಎಲ್ಲೇ ಪರಂತರವಾಗಿ ಒಬ್ಬ ಮಹಾತ್ಮನ ಪಾದ, ಒಬ್ಬ ಮಹಾತ್ಮನ ಹಸ್ತ ಅದ್ರ ಮ್ಯಾಲ ಅಂದ್ ಬೀಳಂಗಿಲ್ಲೋ ಅಲ್ಲಿ ತನ ಅದು ದೇವ್ರಾಗಂಗಿಲ್ಲ. ಕಲ್ಪನೆ ಇರ್ಬೇಕು ನಮಗ. ಒಬ್ಬ ಮಹಾತ್ಮನ ಪಾದ ಮುಟ್ಟಿನೇ ನಮಸ್ಕಾರ ಮಾಡ್ಬೇಕು. ಪಾಪ ಒಬ್ಬ ಡಿ ಸಿ ಹೆಣಿತಂದ ಬಾದ್ರು ಎಲ್ಲಿಗಿ ರಾಮಕೃಷ್ಣ ಪರಮಹಂಸರ ಬೆಟ್ಟಿಗೆ ಅಂದ ಬಾದ್ರು ಪಾಳೆ ಇತ್ತು. ರಾಮಕೃಷ್ಣ ಪರಮಹಂಸರು ಯಾರ್ಯಾರು ನಮಸ್ಕಾರ ಮಾಡ್ತಾರಲ್ಲ ಅವರಿಗೆಲ್ಲ ಹಿಂಗ ಪ್ರಸಾದ ಕೊಡ್ತಿದ್ರು. ಪ್ರಸಾದ ಅಂದ್ರೆ ಏನು ಕೊಡ್ಬೋದು ಏನ್ರಿ, ಇದೇ ಕೊಡ್ಬೇಕಂತ ಏನಿಲ್ಲ. ಏನ್ ಮೈಸೂರು ಪಾಕಿ ಕೊಡ್ಬೇಕು ಗುರುಗಳಾದವರು ಅನ್ನೋದು ಏನಿರಲ್ಲ. ಪ್ರಸಾದ ಏನಿರ್ತದ ಕೊಡ್ತ. ಎಲ್ಲರೇ ನಮಸ್ಕಾರ ಮಾಡೋರು, ಅವರಿಗೆ ಪ್ರಸಾದ ಕೊಡೋರು ಹೋಗೋರು, ಹಿಂಗೆಲ್ಲ ನಮಸ್ಕಾರ ಮಾಡ್ತಾ ಇರುವಂತ ಪ್ರಸಂಗದೊಳಗ ಅಲ್ಲಿ ಯಾರು ಬಂದ್ರೆ ತಗೊಂಡು ಕೇಳಿದ್ರೆ DC ಮತ್ತು DC ಹೆಣಿತಿ ಅಂತ ಬಂದ್ರು. ಅವ್ರು ನಮಸ್ಕಾರ ಮಾಡಿದ್ರು.
ಯಾವಾಗಿಂದ ನಮಸ್ಕಾರ ಮಾಡಿದ್ರು, ನಮಸ್ಕಾರ ಮಾಡದ ಬಳಿಕ ರಾಮಕೃಷ್ಣ ಪರಮಹಂಸರು ಇವರಿಬ್ರು ದಂಪತಿಗಳಿಗಿಂದ ಪ್ರಸಾದ ಕೊಡ್ಲಿಲ್ಲ ಏನ್ರಿ, ಇವರಿಬ್ರು ದಂಪತಿಗಳಿಗೆ ಪ್ರಸಾದ ಕೊಡ್ಲಿಲ್ಲ. ಯಾವಾಗಿಂದ ರಾಮಕೃಷ್ಣ ಪರಮಹಂಸರಿಗಿಂದ DC ಕೇಳ್ತಾರೆ, ಯಪ್ಪ ಮತ್ತೆ ಎಲ್ಲರಿಗೆ ಪ್ರಸಾದ ಕೊಟ್ರಿ, ಮತ್ತೆ ನನಗ ನನ್ನ ಹೆಂಡತಿಗಿಂದ ಪ್ರಸಾದ ಕೊಡ್ಲಿಲ್ಲಲ್ಲ ತಿಳ್ಕೊಂಡಂದಾಗ ಅವಾಗಿಂದ ರಾಮಕೃಷ್ಣ ಪರಮಹಂಸರು ಅಂತಾರೆ, DC ಈ ಪ್ರಸಾದ ಎಲ್ಲರಿಗೆ ಹಂಗೆ ಕೊಡಕ್ ಬರಂಗಿಲ್ಲ ಅಂದ್ರು. ಎಲ್ಲರಿಗಿಂದ ಕೊಡಕ್ ಬರಂಗಿಲ್ಲ, ಮತ್ತೆ ಹೆಂಗ ಕೊಡ್ತೀರಿ ಅಂತ ಕೇಳಿದಾಗ ಯಾರು ಈ ಆಶ್ರಮದೊಳಗಿಂದ ಸೇವಾ ಮಾಡ್ತಾರ, ಯಾರು ಗುರುವಿನ ಸೇವಾ ಮಾಡ್ತಾರ, ಯಾರು ಮಹಾತ್ಮರ ಸೇವಾ ಮಾಡ್ತಾರಲ್ಲ ಅಂತವ್ರಿಗೆ ಮಾತ್ರ ಪ್ರಸಾದ ಕೊಡ್ತೀವಿ ಅಂತಂದು ಯಾವಾಗಿಂದ ರಾಮಕೃಷ್ಣ ಪರಮಹಂಸರಿಂದ ಹೇಳಿದಾಗ ಅವಾಗಿಂದ ಯಪ್ಪ ಮತ್ತೆ ನಮಗೂ ಒಂದು ಏನ್ರ ಕೆಲಸ ಒಪ್ಪಿಸ್ರಿ, ನಾವು ಮಾಡ್ತೀವಿ ಎತ್ತಿಕೊಂಡ ರಾಮಕೃಷ್ಣ ಪರಮಹಂಸರು ನಗಲಿಕ್ಕತ್ರು. ಅವನು ಕೋಟ ಪ್ಯಾಂಟ ಏನ್ರಿ ಇದೆಲ್ಲಾನು ಕೂಡ ನಾವು ದೊಡ್ಡ DC ಜಿಲ್ಲಾಧಿಕಾರಿ ತಂದಾಗ ಅವನ ಆ ಡ್ರೆಸ್ ಕೋಡ್ ಅಂದ ಬೇರೆನೇ ಇರುದಲ್ರಿ, ಏನ್ ನಮ್ಮಂಗೆ ಸನ್ಯಾಸ ಅವನ ಡ್ರೆಸ್ ಅನ್ನೇ ಬೇರೆ. ಯಾಕೆ ಅವನು ದೊಡ್ಡ ಜಿಲ್ಲಾಧಿಕಾರಿ, ಪ್ಯಾಂಟು ಕೋಟು ಹ್ಯಾಟು ಈ ಎಲ್ಲ ಧರಿಸ್ಕೊಂಡು ಬಂದಿದ್ದ. ರಾಮಕೃಷ್ಣ ಪರಮಹಂಸರು ಅಂತಾರೆ, ಇಷ್ಟೆಲ್ಲ ಹಾಕೊಂಡು ಬಂದವ್ ನೀ ಹೆಂಗ್ ಸೇವಾ ಮಾಡ್ತೇವ DC, ನಿನ್ ಕಲೆ ನೀಗಂಗಿಲ್ಲ ಅಂದ್ರು. ಇಲ್ರಿಪ್ಪ ನೀವು ಏನ್ ಹೇಳ್ತೀರಿ ಹೇಳ್ರಿ, ನಾ ಮಾಡ್ತೀನಿ ಅಂತ ತಿಳ್ಕೊಳೋದು. ಬ್ಯಾಡಪ್ಪ ನಿನ್ನ ಕೈಲಿ ಆಗಂಗಿಲ್ಲ, ಬ್ಯಾಡ ಅಂತಂದ್ರು ರಾಮಕೃಷ್ಣ ಪರಮಹಂಸರು. ಇಲ್ಲಪ್ಪ ನೀ ಏನ್ ಸೇವೆ ಹೇಳ್ತೇವೆ ನಾ ಮಾಡ್ತೀನಿ ಅಂತ ತಿಳ್ಕೊಳೋದು. ಯಾವಾಗಂದ DC ಅಂದ ರಾಮಕೃಷ್ಣ ಪರಮಹಂಸರಿಗೆ ಅಂದ, ಹಂಗಾದ್ರೆ ಮಾಡ್ತೇನಪ್ಪ ಸೇವಾ. ಹ್ಞೂನ್ರಿಪ್ಪ ಮಾಡ್ತೀನಿ. ಹಂಗಿತ್ತು ಅವನು ಮಾಡ್ತಿದ್ಯತ್ತಂದ್ರ ಅಲ್ಲಿ ಬಾಗಿಲ ಬಲ್ಲಿ ನಳ ಐತಲ್ಲ, ಇಬ್ರು ಗಂಡ ಹೆಂಡತಿ ಅಲ್ಲಿ ಹೋಗಿ ಕುಂದ್ರಿ. ಒಂದು ನಳ ಇತ್ತು ಬಾಗಿಲ ಬಲ್ಲೆ, ಅಲ್ಲಿ ನಳನ್ನು ಕಾಣಕತ್ತದಲ್ಲ, ಇಬ್ರು ಗಂಡ ಹೆಂಡತಿ ಹೋಗಿ ಅಲ್ಲಿ ಕುಂದ್ರಿ. ಎಲ್ಲ ಜನ ಊಟ ಮಾಡಿ ತಂತಂದ ಗಂಗಾಳ ಇಡ್ತಾರ ಏನ್ರಿ, ಊಟ ಮಾಡಿ ತಂದ ಗಂಗಾಳಿಂದ ಇಡ್ತಾರ. ಅವರು ಊಟ ಮಾಡಿ ಬಿಟ್ಟಿರ್ತಕ್ಕಂಥ ಗಂಗಾಳವನ್ನ ತೊಳಿತಕ್ಕಂತ ಕೆಲಸ ಮಾಡಿ ಹೋರಿ ಎತ್ತುಕೊಂಡ DC ಕಲ್ಪನೆ ಇರಲಿ ಮಗ. ಒಬ್ಬ ಜಿಲ್ಲಾಧಿಕಾರಿಗೆ ರಾಮಕೃಷ್ಣ ಪರಮಹಂಸರು ಏನಂತಾರೆ, DC ಅಲ್ಲಿ ಹೋಗಿ ನಳದ ಕೆಳಗಿಂದ ಕುಂದ್ರಿ, ಕುಂತಂದ ಎಲ್ಲ ಜನ ಊಟ ಮಾಡಿ ತರ್ತಾರಲ್ಲ ಗಂಗಾಳ, ಆ ಗಂಗಾಳಿಂದ ತೊಳಿತಕ್ಕಂಥ ಕೆಲಸ ಮಾಡ್ರಪ್ಪ, ಆಮೇಲೆ ನನ್ನ ಮನಸ್ಸಿಗೆ ಖುಷಿ ಆಯ್ತಂದ್ರ ನಿನ್ನ ಪ್ರಸಾದ ಕೊಡ್ತೀನಿ ಹೋಗತ್ತಿಕೊಂಡ್ರು. ಈಕೆ DC ಹೆಣ್ತಿ ಕಿಮ್ಮತ್ತಿಂದು ಸೀರೆ ಉಟ್ಕೊಂಡಾಳ, ಮೈ ತುಂಬ ಬಂಗಾರ ಆಭರಣ ಹಾಕೊಂಡಾಳ. ಆಯ್ತಪ್ಪ ನಾ ಸೇವಾ ಮಾಡ್ತೀನಿ ತಗೊಂಡು ಹೊರಗೆ ಬಂದ DC. ಈಕಿ ಅಂದ್ಲು, ನಿನ್ನ ಬುದ್ಧಿಗಿದ್ದಿ ಎಲ್ಲಿ ಇಟ್ಟಿದ್ ಎಲ್ಲಕಿ ಗಂಡಗ, ಹಾ ನಿನಗೇನು ಕಮ್ಮಾಗ್ಯದ, ಅದೇನು ಕೊಡ್ತದ ಸನ್ಯಾಸಿ ಪ್ರಸಾದ ಅದಲ್ಲಕ, ಬಾಳ ಆದ್ರೂ ಒಂದಿಟ್ಟು ಕಲಸಕ್ರಿ ಕೊಟ್ಟಿತ್ತು, ಒಂದಿಟ್ಟು ಅನ್ನ ಕೊಟ್ಟಿತ್ತು. ಇದು ಈಡು ತಿನ್ನಕ್ಕೆ ನಾವೇನ ಊರ್ ಮಂದಿ ಉಂಡು ಬಿಟ್ಟಿರ್ತಕ್ಕ ಗಂಗಾಳ ತೊಳೆದ ನನ್ನ ಕೈಲಿ ಆಗಂಗಿಲ್ಲ. ಅವ ಅಂದ, ನಾವು ಸೇವಾ ಮಾಡ್ತೀವಿ ತಗೊಂಡ ಅಪ್ಪಗೆಂದ ಮಾತು ಕೊಟ್ಟಿವಿ, ಗುರುವಿಗೆಂದ ಮಾತು ಕೊಟ್ಟಿವಿ ಅಂತಂದ್ರೆ ತೊಳೆನ ಬಾ ಹತ್ಕೊಂಡ ಗಂಡ ಅಂದ. ಅಲ್ಲ ನಿನಗೇನು ಕರ್ಮ ಬಂದದ ಅನ್ಲಕ್ಕಿ, ಅಲ್ಲ ನನಗೆ ನಮ್ಮನ್ನ ನೋಡ್ಯಾರಂತ ಹೇಳ್ಬೇಕಿಲ್ಲ ಕೆಲಸ. ಏನ ಅಡಿಗೆ ಮಾಡತ್ತ ಮಾಡ್ರಿ ಉಣಸತ್ತಿಕೊಂಡ್ ಅಂದ್ರೆ ನಾ ಮಾಡ್ತಿದ್ದೆ ಅಡಿಗೆ. ಅಲ್ಲ ಮಂದಿ ಉಂಡಿದ್ದೆ ಅಂದ ಗಂಗಾಳ ತೊಳೆ ಎತ್ತುಕೊಂಡು ಹೇಳ್ತಾನಲ್ಲ, ಇವೇಂತ ಸನ್ಯಾಸಿ ಹಾಂಗ ಹಿಂಗ ತಂದು ಈಕಿ ಒದರಾಡ ಕತ್ಲು. ಯಾಕ ಕೆಮ್ಮತ್ತಿನ ಸೀರೆ ಉಟ್ಕೊಂಡ. ಈಕೆಗೆ ಏನ್ ಕಂಬ್ರಿ, ಮನಿತನದಿಂದ ಗೌಡ್ರ ಮನಿತನ, ಆಕೆ ಹುಟ್ಟಿದ ಮನಿತನ ದೊಡ್ಡ ಶ್ರೀಮಂತಿಕೆ ಮನಿತನ, ಗಂಡಗಂದ ಏನ್ರಿ ತಿಂಗಳಿಗಂದ 2-3 ಲಕ್ಷ ರೂಪಾಯಿ ಪಗಾರ. ಆಕೆಗೆ ಏನ್ ಕಮ್ಮದ. ಆಕೆ ಅಂದು, ಛೀ ನಾ ತೊಳೆಲಿವ ಅಂದು. ಯಾಕಂದ್ರೆ ಒಬ್ಬೊಬ್ರು ಇರ್ತಾರ ನೋಡ್ರಿ, ಇಲ್ಲ ನಾವು ಒಂಥರ ಆಕಳ ಎಣ್ಕೊಂಡಂಗ ಏನ್ರಿ, ಸದ್ಗುರುನಾಥ ಅನ್ನತಕ್ಕಂಥವನೇ ಆಕಳ. ನಾವು ಎಷ್ಟು ವಿನಯದಿಂದ ಆ ಗುರುವಿನ ಪಾದ ಹತ್ರಂದ ಕುತ್ಕೊಂಡು ನಾವು ಏನ್ ಸೇವಾ ಮಾಡ್ತೀವಲ್ಲ, ಆ ಸೇವಾದ ಫಲನೇ ಅಲ್ಲಿ ಸಿಗತಕ್ಕಂಥದ್ದು. ಪಾಪ DC ಹೆಣ್ತಿ ಅಂತಾಳ, ನನ್ನ ಕೈಲಿ ಆಗಂಗಿಲ್ಲ. ನೀ ಏನ್ ತೊಳಿತಿದ್ದಿ ತೊಳಿ ಎತ್ತುಕೊಂಡ ನೋಡು, ನೀ ತೊಳಿತಿದೇನಿಲ್ಲ. DC ಕೇಳ್ದ, ನನ್ನ ಕೈಲಿ ಆಗಂಗಿಲ್ಲ ತಂದು ನೀನು ಇವತ್ತೇ ಡೈವರ್ಸ್ ಕೊಡ್ತೀನಿ ಅಂದ. ಖಲಾಸ್ ನನಗ ನಿನಗ ಮಗೋದು ಹೋಯ್ತು. ಈಕಿ ಅಂದ್ಲು, ಆ ಸನ್ಯಾಸಿ ಕಾಲಾಗ ನಾನು ಬಿಡ್ತೀಯ ಅಂದ್ಲು. ಆ ಸನ್ಯಾಸಿ ಕಾಲಾಗ ನಾನು ಬಿಡ್ತೀಯ ಅಂದ್ಲು. ಬಾ ಜಕ್ಕಸ್ಬಿಡ ತೊಳಿಬೇಕಿಲ್ಲ, ಗುರುವಿ ಮಾತು ಕೊಟ್ಟಿವಿ, ತೊಳೆ ಬಾ ತಿಳ್ಕೊಂಡನು. ಯಾವಾಗಿಂದ ಇಬ್ರು ಹೋದ್ರು, ಇವನು ಕೋಟನ್ನು ಬಿಚ್ಚಿ ಒಂದ್ ಕಡೆಗೆ ಅಂದ ಇಟ್ಟು ಹಿಂಗ ತೋಳ ಏರ್ಸಿ ಅವನು ಒಂದ್ ಕಡೆಗೆ ಅಂದ ಕುಂತ, ಈಕಿನೂ ಅಂದ ಹಿಂಗ್ ಸೀರಿ ಸೆರಗ ತೊಗೊಂಡು ಹಿಂಗ್ ತೊಂಕಿ ಸುತ್ತ ಆಕಿನೂ ಒಂದ್ ಕಡೆಗೆ ಕೂತ್. ಯಾವಾಗಿಂದ ಎಲ್ಲ ಜನ ಊಟ ಮಾಡೋರು ತರೋರು ಗಂಗಾಳಿಡೋರು, ಇವ ತೋಣಿಂದ ತೊಳೆವ, ತೊಳೆದ ಕೂಡನೆ ಹಿಂಗ್ ನೋಡವ, ಸ್ವಚ್ಛಗದಿಂದ ನೋಡಿದ ಕೂಡನ ಆ ಗಂಗಾಳದಾಗ ತನ್ನ ಮುಖನೇ ಕಾಣೋದು. ಕಾಣ್ತದಲ್ರಿ, ಹಿಂಗ ಸ್ವಚ್ಛಗದಿಂದ ತಗೊಂಡು ನೋಡೋದಕ್ಕ ಹಿಂಗ್ ನೋಡಿದ ಕೂಡನೆ ಗಂಗಾಳದಾಗ ಅವನ ಮುಖ ಕಾಣೋದು. ಕಮ್ಮಿ ಬೆಳಗಿನ ಜಾವ 11 ಗಂಟೆದಿಂದ 12 ಗಂಟೆ ಆಯ್ತು, 1 ಗಂಟೆ ಆಯ್ತು, 2 ಗಂಟೆ ಆಯ್ತು, 3 ಗಂಟೆ ಆಯ್ತು. ಅವ್ರೇನಂದ ಗುರುಗಳಂದ, DC ಸಾಕು ಬಾರಪ್ಪ, ನನ್ನ ಮನಸ್ಸಿಗೆ ಅಂದ ಖುಷಿ ಆಗ್ಯದ, ಸಾಕು ಬಾ ತಕೊಂಡಂದು. ಅವ್ರೇನ ಕರೀಲಿಲ್ಲ, ಇವ ತೊಳೆದಿಂದ ಬಿಡ್ಲಿಲ್ಲ. ಯಾವಾಗ ಹಿಂಗ ತೊಳಿತ ಇರ್ತಕ್ಕಂಥ ಪ್ರಸಂಗದೊಳಗ
ಆಶ್ಚರ್ಯ ಏನು ಹೊತ್ತುಕೊಂಡ ಕೇಳಿದ್ರಿ ಏನ್ ಡಿ ಸಿ ಹುಟ್ಟಿದ್ನಲ್ಲ, ಹುಟ್ಟಿದ ಊರವ ಒಬ್ಬ ದಲಿತ ವ್ಯಕ್ತಿ ಊಟ ಮಾಡ್ಕೊಂಡು ತಂದು ಗಂಗಾಳಿಟ್ಟ. ಯಾರ್ರಿ? ಒಬ್ಬ ದಲಿತ ವ್ಯಕ್ತಿ ಬಂದು ತಾನು ಊಟ ಮಾಡಿ ಗಂಗಾಳಂದ ಇಟ್ಟ. ಹಿಂಗ್ ಮ್ಯಾಕ್ ಮುಖ ನೋಡ್ದ, ಅವ್ರ ಊರವನ ಮನೆ. ಇವ ನೋಡ್ತೆ ಊರಾಗಿಂದ ದೊಡ್ಡ ಮಾಡಿ ಒಂದು ದೊಡ್ಡ ಜಿಲ್ಲಾಧಿಕಾರಿ ಅದನ. ಯಾವಾಗಿಂದ ಹಿಂಗ ಗಂಗಾಳ ತಂದಿಟ್ಟೆ ಅಂದ ಕೈ ತಕೊಂಡಂದ ವಾದ ಏನ್ರಿ? ಕೈ ತಕೊಂಡಂದ ವಾದ. ಈ ಕಡೆಯಿಂದ ಡಿ ಸಿ ಅಂದ, ಇದು ಗಂಗಾಳ ತೊಳೆ ಸೇವ ಯಾಕ್ರಿ ಒಪ್ಕೊಂಡೆಪ್ಪ ಅಂದ ಮನಸ್ಸನ್ನೇ. ನಾನು ಎಂತಿಂತವ್ರದಿಂದ ಗಂಗಾಳ ತೊಳೆದ ಬಂತಲ್ಲ, ಯಾವಾಗಿಂದ ಎಂತಿಂತವ್ರದಿಂದ ಗಂಗಾಳ ತೊಳೆದ ಬತ್ತಲ್ಲ ತಿಳ್ಕೊಂಡ, ಆದ್ರೂ ಕೂಡ ತೊಳೆದ. ಯಾವಾಗಿಂದ ತೊಳೆದ ಮನಸ್ಸಿನಾಗಿಂದ ಅಳಕ ಏನ್ರಿ? ಮನಸ್ಸಿನೊಳಗಿಂದ ಅಳಕಿತ್ತು. ನಾ ಸುಮ್ಮನೆ ಇದು ಒಪ್ಕೊಂಡೆ, ಸುಮ್ಮನೆ ನಾವು ಒಪ್ಕೊಂಡೆ ತಿಳ್ಕೊಂಡಂತಿದ್ದ. ಯಾವಾಗ ಆ ಗಂಗಾಳ ತೊಳೆದಿಂದ ಗಂಗಾಳದೊಳಗಿಂದ ಅದು ಸ್ವಚ್ಛ ಆಗಿದ್ರೆ ಹಿಂಗೆ ನೋಡ್ದ. ಆದ್ರ ಅವ ಏನು ದಲಿತ ವ್ಯಕ್ತಿ ಊಟ ಮಾಡಿದ್ನಲ್ಲ, ಆ ಉಂಡ್ರಿ ತಗಂದ ಗಂಗಾಳ ತೊಳೆದು ಯಾವಾಗ ಹಿಂಗ ಮುಖ ನೋಡ್ಲಕತ್ತಿದ್ದ, ಅದ್ರೊಳಗೆ ಅವನ ಮುಖ ಕಾಣ್ಲಿಲ್ಲ. ಆ ಗಂಗಾಳದೊಳಗಿಂದ ರಾಮಕೃಷ್ಣ ಪರಮಹಂಸರ ಮುಖ ಕಾಣಕತ್ತಿತ್ತು. ಒಳಗ ಆ ಗಂಗಾಳದೊಳಗ ರಾಮಕೃಷ್ಣ ಪರಮಹಂಸರ ಮುಖ ಕಾಣಕತ್ತಿತ್ತು. ಯಾವಾಗಿಂದ ರಾಮಕೃಷ್ಣ ಪರಮಹಂಸರ ಮುಖ ಕಾಣಕತ್ತಿತ್ತು, ಆ ಗಂಗಾಳದೊಳಗಿಂದ ರಾಮಕೃಷ್ಣ ಪರಮಹಂಸರ ಅಂತಾರೆ, ಡಿ ಸಿ ನಿನ್ನ ಕೈಲಿ ಆಗಂಗಿಲ್ಲ, ನಿನಗೆ ಬ್ಯಾಡ ಹತ್ಕೊಂಡು ಹೇಳಿದ್ನಲ್ಲೋ, ಆದ್ರೂ ಕೂಡ ಸೇವಾ ಮಾಡಕ್ಕೆಂದು ಒಪ್ಕೊಂಡೆಲ್ಲ ತಿಳ್ಕೊಂಡ. ನೀನೇನು ಇವತ್ತು 3 ತಾಸಿಂದ ನೀನೇನು ಗಂಗಾಳ ತೊಳೆದಿದೆಯಲ್ಲ, ಆ ಪ್ರತಿಯೊಂದು ಗಂಗಾಳ ಕೂಡ ಯಾರು ಉಂಡಿದ್ದಲ್ಲ, ಪ್ರತಿಯೊಂದು ಗಂಗಾಳದಾಗ ಕೂಡ ನಾ ಉಂಡಿದ್ಯದ. ನೀ ತೊಳೆದಿದ್ದೆ ಅಂದ ನಾ ಉಂಡಿರ್ತಕ್ಕಂಥ ಗಂಗಾಳೆ ತೊಳೆದಿ ಬರ್ತಾಗ ಬೇರೆದ್ರು ಉಂಡಿದ ಗಂಗಾಳ ಅಲ್ಲ ತಿಳ್ಕೊಂಡಂದು ಯಾವಾಗಿಂದ ಡಿ ಸಿಗೆ ಅವಾಗಿಂದ ಕರೆದು, ಅಪ್ಪ ಆ ಸೇವಾ ಮಾಡದನ್ನೇ ಫಲ ಸಿಗ್ತದಪ್ಪ. ಒಂದ್ ವೇಳೆ ಸೇವಾ ಮಾಡ್ಲಿಲ್ಲ ತಿಳ್ಕೊಂಡ್ರ ಯಾವ ಫಲನ ಕೂಡ ಸಿಗಂಗಿಲ್ಲ. ಆದ್ರೂ ನೀನು ಒಬ್ಬ ಅಧಿಕಾರಿ ಆಗಿ ಇವತ್ತು ಇಟ್ಟರೆ ಸೇವಾ ಮಾಡಿದೆಯಲ್ಲ, ಬಾ ನಿನ್ನ ಪ್ರಸಾದ ಕೊಡ್ತೀನಿ ಬಾ ತಿಳ್ಕೊಂಡಂದು ಯಾವಾಗಿಂದ ಕರೆದು ಪ್ರಸಾದ ಕೊಡ್ಲಕತ್ತ. ಯಪ್ಪ ನನ್ನ ಜೀವಮಾನದೊಳಗ ಏನ್ರಿ ನನ್ನ ಬದುಕಿ ಇರುತ್ತೆ. ನಾನು ಕೂಡ ನಾನು ಏನ್ ಮಾಡ್ತೀನಿ ಅಂತಕೊಂಡು ಕೇಳಿದ, ನಾನು ಯಾವ ಡಿ ಸಿ ನೌಕರಿ ಬೇಕಾಗಿಲ್ಲ, ಯಾವುದು ಬೇಕಾಗಿಲ್ಲ. ಬೇಕಾದಟ್ಟದ ಭಗವಂತನ ಸಿರಿ ಸಂಪತ್ತು ಎಲ್ಲಾನು ಕೂಡ ಕೊಟ್ಟನ ಖರೆ, ಅದು ಯಾವುದು ಕೂಡ ಬೇಕಾಗಿಲ್ಲ. ನನ್ನ ಜೀವನ ಇರುವ ಪರ್ಯಂತರವಾಗಿ ನಿನ್ನ ಆಶ್ರಮದೊಳಗೆ ಇದ್ಕೊಂಡು ಸೇವಾ ಮಾಡಿ ಇರ್ತೀನಿ ತಿಳ್ಕೊಂಡು ರಾಮಕೃಷ್ಣ ಪರಮಹಂಸರ ಆಶ್ರಮದೊಳಗಿದ್ದು ಅವನು ಒಬ್ಬಂದು ದೊಡ್ಡ ಸಂತನಾಗಿ ಜಗತ್ತಿಗೆ ದೇವರಾದವ. ಏನ್ರಿ? ಜಗತ್ತಿಗೆ ದೇವರಾದವ ರಾಮಕೃಷ್ಣ ಪರಮಹಂಸರ ಆಶ್ರಮದೊಳಗನೆ ಏನ್ರಿ ಒಂದು ಗುಡಿ ಅದ ಅವಂದು ಕೂಡ ಅದರ ಪಕ್ಕದೊಳಗನೆ. ಯಾಕಿದನಂದ ಹೇಳಕತ್ತೇನೆ ತಿಳ್ಕೊಂಡು ಕೇಳಿದ್ರ ಏನ್ರಿ? ಪ್ರಸಾದ ವ್ಯವಸ್ಥೆ ಮಾಡೋರಿಗಿಂತ ಪುಣ್ಯ ಅಡಿಗೆ ಮಾಡೋರಿಗೆ ಅಂತ ಬರ್ತದೆ, ಅಡಿಗೆ ಮಾಡೋರ್ಗಿಂತ ಪುಣ್ಯ ನೀಡೋರಿಗೆ ಅಂತ ಬರ್ತದೆ, ನೀಡೋರ್ಗಿಂತ ಪುಣ್ಯ ಯಾರಿಗೆ ಬರ್ತದ ತಗೊಂಡು ಕೇಳಿದ್ರ ಗಂಗಾಳ ತೊಳೆಯವರಿಗೆ ಅಂತ ಬರ್ತದ ಅನ್ನುವಂಥದ್ದನ್ನ ನಾವ್ ಯಾರು ಕೂಡ ಮರಿಬಾರದು ಪುಣ್ಯಾತ್ಮರೇ. ನಮ್ಮ ಊರಾಗ ಒಬ್ಬಾಕಿಗೆ ಏನ್ರಿ ಸಿಟಿನಾಕಿಗೆ ಹಳ್ಳ್ಯಾಗ ಕೊಟ್ಟಿದ್ರು. ಏನ್ರಿ ಹುಲಿಗೆ ಬಾಳಿ ಕೊಟ್ಟಿದ್ರು. ಒಕ್ಕಲ್ತನ ಮನಿತನ ಆಕಿ ಅಲ್ಲಿ ಸಿಟಿಯಾಗಂದ ಪ್ಯಾಶನ್ ಮಾಡಿದ ಹೆಣ್ಮಗಳು. ಯಾವಾಗಿಂದ ಅತ್ತಿ ಮನೆಗಿಂದ ಬಂದಿದ್ಲು, ಬಂದು ದಿನ ಅತ್ತಿ ಆಕಳ ಹಿಡ್ಕೊತಿದ್ಲು, ಹಾಲು ಹಿಡ್ಕೊತಿದ್ಲು. ಈಗ ಒಂದು ದಿವಸ ಏನ್ ಮಾಡ್ಯಾಳ ಏನ್ರಿ, ಅಗದಿ ಟಿಪ್ ಟಾಪ್ ಒಳ್ಳೆ ಕಿಮ್ಮತ್ತಿನ ಸೀರೆ ಹಾಕೊಂಡಾಳ. ಅದೇ ಹೊಸದಾಗಿ ಬಂದು ಸೊಸಿ ಅಲ್ಲ, ಅಗದಿ ಕೊಳ ತುಂಬ ಬಂಗಾರ ಎಲ್ಲ ಹಾಕೊಂಡು ಹಿಂಗೆ ತಿರುಗಾಡ್ತಿದ್ಲು. ಪಾಪ ಇರುದಾಗಿ ಇಟ್ಟಿದ್ದು ಬುಡ್ಡ ಏನ್ರಿ ಹಂಗೆ ಲುಟುಕ್ ತಿರುಗಾಡ್ತಿದ್ಲು ಮನ್ಯಾಗ. ಒಂದ್ ದಿವಸ ಅಂದ ಅತ್ತಿ ಏನ್ಲು, ಏನ್ ಆತಂಗಿ 5 ದಿನ ನೀವೇ ಆಕಳ ಹಿಡ್ಕೊತೀರಿ, ಇವತ್ತು ನಾ ಹಿಡ್ಕೊತೇನ್ರಿ ಅಂತ. ಅತ್ತಿಗೆ ದೊಡ್ಡ ಖುಷಿ ಆಯ್ತು. ಯಾರು ಖುಷಿ ಆಗಂಗಿಲ್ರಿ? ಅತ್ತಿ ಕೆಲಸ ಬಿಡಿಸ್ರಿ ಅಂದ ಅತ್ತಿದೇರಿ ಖುಷಿ ಆಕತಿಲ್ಲ. ಅತ್ತಿದೇರಿ ಕೆಲಸ ಬಿಡಿಸ್ಬೇಕು, ಹೋದ ಕೂಡನ ಅತ್ತಿದೇರಿಗಿಂದ ಕೆಲಸ ಬಿಡಿಸ್ಬೇಕು ಅಂದ್ರೆ ಅತ್ತಿದೇರಿಗಿಂದ ಖುಷಿ. ನಿಮಗ ಮದುವೆ ಮಾಡ್ಕೊಂಡ್ ಕೂಡನ ಗಂಡನ ಮನೆಗೆ ಹೋಗ ಹೇಳ್ತಾರ ಇಲ್ಲವ, ನೀವು ಹೋದ ಕೂಡನ ಮೊದಲು ನಿಮ್ಮ ಅತ್ತಿ ಜುಟ್ಟ ನಿನ್ನ ಕೈ ಹಿಡ್ಕೊ, ಅತ್ತಿ ಜುಟ್ಟ ಹಿಡ್ಕೊಂಡ್ರಿ ಅಂತಂದ್ರೆ ಈ ವೀಸು ಹಾಕಿನ ಸುತ್ತನೆ ತಿರುಗ್ತಾವತ್ತ. ಹೌದಲ್ಲ? ಅತ್ತಿ ನಿನ್ನ ಕ್ಯಾದಲ್ಲ, ಮಾವ್ ನಿನ್ನ ಮಾತು ಕೇಳ್ತಾರ, ಗಂಡ ನಿನ್ನ ಮಾತು ಕೇಳ್ತಾರ, ಎಲ್ಲರೂ ನಿನ್ನ ಮಾತು ಕೇಳ್ತಾರ. ಅತ್ತಿ ಖುಷಿ ಇಡ್ರಿ ಏನ್ರಿ? ಸುಮ್ಮನೆ ನಾಟಕಿ ಮಾಡೋದು ಮಾಡ್ಬೇಕ. ನಮ್ಮಲ್ಲಿ ಹಿಂಗೆ ಪ್ರವಚನ ನಡೆದಿತ್ತು. ಅವ್ರ ಅತ್ತಿ ಪ್ರವಚನಕ್ಕೆ ಬಂದಾಳ, ಅದಕ್ಕಿದು ನಡ್ಲಿಕ್ಕೆ ಬರಂಗಿಲ್ಲ, ಅಡ್ಡುಣಿಗೆ ಆದಂಗ ಆಗಿದ್ದು ಕಾಲ್. ಆಕಿ ಪುರಾಣಕ್ಕಂದ ಹೊಂಟಾಳ, ಆಕಿನ ಸೊಸಿ ಇದ್ರ ಕುರ್ಚಿ ತೊಗೊಂಡ್ ಬಂದಾಳ. ಅದು ಮುದುಕಿ ಸುಮ್ ಕೆಟ್ಟ ಕ್ವಾಡಗ್ ಮುದುಕಿ, ಅದು ಕೂತಲೆ ಕುಂದ್ರದಲ್ಲ. ಪುರಾಣದಾಗೂ ಎದ್ದು ಅಲ್ಲಿದಿಂದ ಇಲ್ಲಿಗೆ, ಇಲ್ಲಿದಿಂದ ಅಲ್ಲಿಗೆ ಆಕಿ ಎಲ್ಲೆಲ್ಲಿ ಎದ್ದೆ ದೋಕಳಿಕಿ ಪಾಪ ಸೊಸಿ ಅಂತ ಕುರ್ಚಿ ತೊಗೊಂಡು ಒಯ್ದು ಹಾಕಿ. ನನಗೆಂದ ಬಹಳ ಖುಷಿ ಆಯ್ತು. ಏನಪ್ಪಾ ಅತ್ತಿ ಮೇಲೆ ಎಷ್ಟು ಕಾಜಿ ಅದಳಲ್ಲಿ, ಎಷ್ಟು ಪ್ರೀತಿ ಅದಳ ಸೊಸಿ. ಯವ್ವಾ ನಿನ್ನಂತಕಿ ನೋಡಿ ನನಗೆ ಬಹಳ ಖುಷಿ ಆಯ್ತು. ಯಾಕಯ್ಯಪ್ಪ ನಾನು ನೋಡಿ ನನಗೆ ಯಾಕೆ ಖುಷಿ ಆಗ್ಯದ? ಏನವ ಅತ್ತಿ ಸೇವಾ ಎಟ್ಟು ಮಾಡ್ತಿದ್ವಿ. ಆಕಿ ಎಲ್ಲೆಲ್ಲಿ ಕುಂದಿರ್ತಾನೆ ಅಂತ ಅಲ್ಲೆಲ್ಲಿ ಒಯ್ದು ಕುರ್ಚಿ ಹಾಕ್ಲಕತ್ತಿದಲ್ಲ, ನಿನ್ನಂತ ಅತ್ತಿ ಸೇವೆ ಮಾಡಾಕಿನ ನಾನು ನೋಡಿಲ್ಲ ಅಂದ. ಆಕಿ ಅಲ್ಲು, ನಾ ಎಲ್ಲಿ ಅತ್ತಿ ಸೇವೆ ಮಾಡ್ತೀನಿ ಅಯ್ಯಪ್ಪ, ಇವತ್ತ ನಾನು ಸೀರೆ ಉಟ್ಕೊಂಡು ಬಂದದ
ಇವತ್ತ ನಾನು ಸೀರೆ ಉಟ್ಕೊಂಡು ಬಂದಾಳ ಎಲ್ಲಾರು ಕೂತ್ ಹೊಲಸು ಮಾಡ್ಕೋತಂದ್ರ ಆಕಿ ಹತ್ತಿ ಮೇಗಿನ ಕಾಜಿಗೆಲ್ಲ ಸೀರಿ ಕಾಜಿ. ಆಕಿನೆಲ್ಲಿ ಕಾಜಿ ಮಾಡ್ಲಿ ಎಲ್ಲ ಹತ್ತಿ ಮ್ಯಾಗ ಹತ್ತಿ ಸೊಸಿ ಅಂದ ತಾಯಿ ಮಗಳಿದ್ದಂಗೆ ಇದ್ದಿದ್ದೆ ಅಂದ ಎಲ್ಲರೂ ಕೇಳಿರಿ ನೀವು? ಎಲ್ಲಿ ಕೇಳಕ್ಕಾಗಲ್ಲ. ಹತ್ತಿನೇ ಸೊಸಿನೇ ಏನ್ರಿ? ಪಾಪ ಈಕಿ ಒಂದು ಅತ್ತಿ ದಿನ ನೀವೇ ಆಕಳ ಹಿಡ್ಕೋತೀರಿ, ಇವತ್ ನಾ ಹಿಡ್ಕೋತೀನ್ರಿ ಅಂದ್. ಅಯ್ಯ ಯಾರು ಬೇಡತಾರ ಅಯ್ಯವ ಆ ಹಿಂಡ್ಕೋಲ್ಲ ತಿಕ್ಕೊಳಲ್ಲು. ಪಾಪ ದಿನ ಅತ್ತಿ ಒಂದು ತಂಬಿಗೆ ನೀರ ಏನ್ರಿ ಒಂದ್ ತಂಬಿಗೆ ನೀರ್ ತಗೊಂಡ್ ಹೋಗೋದಿಕ್ಕಿ ನೋಡಿದ್ಲು. ದಿನ ಯಾವಾಗಿಂದ ತಂಬಿಗೆ ನೀರ್ ತಗೊಂಡ್ ಹೋಗೋದಿಂದ ನೋಡಿದ್ಲು. ಈಕಿನೂ ಅಂದ ತಗೊಂಡ್ಲು ಏನ್ರಿ ಒಳ್ಳೆ ಕಿಮ್ಮತ್ತಿನ ಸೀರೆ ಉಟ್ಕೊಂಡಾಳ, ಬಂಗಾರ ಗಂಗಾರ ಹಾಕೊಂಡಾಳ, ಚಲೋ ಮೇಕಪ್ ಮಾಡ್ಕೊಂಡಾಳ, ಮೊದಲು ಫೇರ್ ಅಂಡ್ ಲವ್ಲಿ ಹಚ್ಚಾಳ, ಅದ್ರ ಮ್ಯಾಲ ವಿಕೋ ಟರ್ಮರಿ ಹಚ್ಚಾಳ ಏನ್ರಿ, ಒತ್ತಿ ಪೌಡ್ರಾಗಿ ಹುಡ್ರ ಹೊಡ್ಕೊಂಡಾಳ. ಅದು ಏನಾಗ್ಯದ ತಂಬಿಗೆ ತಗೊಂಡು ಕೊಟ್ಟಿಗೆಗೆ ಹೋದ್ಲು. ಹೋಗುತ್ತಾನ ಇಲ್ಲ ನಮ್ಮ ಮಾರ್ಬಲ್ ಹಾಕಿರ್ತಾರ ಕೊಟ್ಟಿಗೆ, ಏನು ಗ್ರಾನೈಟ್ ಹಾಕಿರ್ತಾರ್ರಿ ಕೊಟ್ಟಿಗೆಗಂದ ಆಕಳದ ಸಗಣಿ ಇಟ್ಟು ಅದು ಮೂತ್ರ ಗೀತ್ರ ಹಾಕಿ ಏನ್ರಿ ಹೊಲಸು ಮಾಡಿತ್ತು. ಈಕಿಯಿಂದ ಹೋದ್ಲು ಕೊಟ್ಟಿಗೆಗಂದ ಹೋಗಿ ನೋಡ್ತಾಳ, ಚೀ ಇದ್ರಾಗ ಕೂತ್ ನಾ ಹಾಲು ಹಿಂಡ್ಕೊಳ ಅಂದ್ಲು. ಇದ್ರಾಗ ಹೆಂಗ್ ಕೂತ್ ಹಿಂಡ್ಕೊಳ್ಳ, ನಾ ಇಟ್ಟು ಕಿಮ್ಮತ್ ಸೀರೆ ಉಟ್ಟೀನಿ, ಇಟ್ಟೆಲ್ಲ ಆಭರಣ ಹಾಕೊಂಡು ಇಟ್ಟೆಲ್ಲ ಮೇಕಪ್ ಮಾಡ್ಕೊಂಡು ನಾ ಯಾಕೆ ಸೆಗಣಿಯಾಗಂದ ಕೂತಂದ ಆಕಳ ಹಿಂಡ್ಕೊಳ್ಳಿ, ನಾ ಆಕಳು ಡುಬ್ಬದ ಮ್ಯಾಗ ಕೂತ್ಕೊಂಡು ಹಾಲು ಹಿಂಡ್ಕೋತೀನಿ ಅಂದ. ಡುಬ್ಬದ ಮ್ಯಾಗ ಕೂತ್ರ ಆಕಳ ಹಾಲು ಹಿಂಡ್ತದ್ರಿ, ಬಾಯನ್ ಹಲ್ಲು ಹೋಕ್ಕವ್.